ಇದು ಆ್ಯಕ್ಚುಲಿ ಎಕ್ಸ್ಪಲ್ಸಿಗೆ ಅಂತಲೇ ಮಾಡಿಲ್ಲ ಇದು. ಈ ಎಕ್ಸಾಸ್ಟ್ ಈ 8,000 ಡಿಸ್ಕೌಂಟ್ ಆಗಿದೆ ನಮಗೆ ಇದರಿಂದ. ಅಂದರೆ ಡಿ ಬಿ ಕಿಲ್ಲರು ಬರುತ್ತೆ, ವಿತ್ ಡಿ ಬಿ ಕಿಲ್ಲರು. 300cc 2 ಲ್ಯಾಕಲ್ಲಿ ನಮ್ದು 200cc 2 ಲ್ಯಾಕ್ ಪ್ಲಸ್ ಇದೆ. ಸೊ 1,00,000 ಕಿಲೋಮೀಟರ್ ಓಡಿಸ್ಬೋದು ಆ ಏರ್ ಫಿಲ್ಟರಲ್ಲಿ. ಇದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಎಂಡ್ ಕ್ಯಾನು, ಇನ್ನೊಂದು ಬೆಂಡ್ ಪೈಪು. ಒಂದು ವೆಹಿಕಲ್ ಬರುತ್ತೆ. ಸೊ ಇಂಡೋನೇಷ್ಯಾದಲ್ಲಿ ತುಂಬ ಫೇಮಸ್ ಅದು. ತುಂಬ ಜನ ಕಡಿಮೆನೇ ಯೂಸ್ ಮಾಡಿರೋದು ಎಕ್ಸ್ಪಲ್ಸಲ್ಲಿ. ಸೊ ನಾಕ್ಟೋಸ್ T4 ಇಂಡೋನೇಷಿಯನ್ ಪ್ರೈಡ್ ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ಅಷ್ಟೇ ಇದನ್ನು ಎಕ್ಸ್ಪಲ್ಸಿಗೆ ತೊಗೊಬಂದು ಕೂರಿಸ್ತಾ ಇದ್ದಾರೆ. ಬಟ್ ಇದು ಎಕ್ಸ್ಪಲ್ಸಿಗೆ ಮಾಡಿಲ್ಲ. ಸೊ ಬೋರಪ್ ಸೀರೀಸಲ್ಲಿ ಅದು 70mm ಬರುತ್ತೆ. ಮೈಂಡಲ್ಲಿ ಇದ್ದಿತ್ತು ಬೇರೆನೇ ಎಕ್ಸಾಸ್ಟ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನೊಂದು ಪ್ರಾಡಕ್ಟ್ ತರಿಸ್ತೀನಿ ಅಂತ ಹೇಳಿದ್ದೆ, ಪರ್ಫಾರ್ಮೆನ್ಸ್ ಬೇಸ್ಡು. ಸೊ ಅದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೆ ಹರ್ಷನ್ ಕರೆಸ್ತೀನಿ ಅಂತ. ಸೊ ಇವನೇ ಹರ್ಷ, ನನ್ನ ಫ್ರೆಂಡು ಹರ್ಷ ವಂಡರ್. ಹಾಯ್ ಗಾಯ್ಸ್. ಸೊ ಇವಾಗ ನಮ್ಮ ಮುಂದೆ ಇದೆ ಎಕ್ಸಾಸ್ಟು, ತರಿಸಿದ್ದಾನೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳ್ದಂಗೆ. ಸೊ ಇವನ ಜೊತೆಲೂ ನಾನು ಅನ್ಬಾಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಓಪನ್ ಮಾಡೋಕ್ಕೆ ತುಂಬ ಎಕ್ಸೈಟಾಗಿದ್ದೀನಿ. ಸೊ ಅವ್ನು ಆಲ್ರೆಡಿ ನೋಡಿದ್ದಾನೆ, ನೋಡ್ಬಿಟ್ಟು ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿ ತರಿಸಿದ್ದಾನೆ. ನನಗೆ ಅದ್ರ ಬಗ್ಗೆ ಏನು ಪರ್ಫಾರ್ಮೆನ್ಸ್ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಓಪನ್ ಮಾಡ್ದೆ, ಇವನು ಹೇಳ್ತಾ ಹಂಗೆ ನಾನು ತಿಳ್ಕೊತಾ ಇರ್ತೀನಿ ಅಷ್ಟೇ. ಸೊ ನಾನು ತರಿಸಿರೋದು ಬಂದು ಬೈಕ್ ವರ್ಲ್ಡ್ ಅನ್ನೋ ಒಂದು JC ರೋಡಲ್ಲಿರೋ ಶಾಪಲ್ಲಿ ರೀಸೆಂಟಾಗಿ ದಿವಾಳಿ ಸೇಲ್ ನಡೀತು. ನಾನು ತರಿಸಿರೋದು ನಾಕ್ಟೋಸ್ T4 ಅಂತ. ಸೊ ಇದು ನನಗೆ ಪ್ರೈಸ್ ಆಗಿರೋದು ಬಂದು ಎಲ್ಲನೂ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಪ್ರೈಸ್ ಆಗಿದೆ ಏನಂತ. ಸೊ ಅದಕ್ಕೆ ಮುಂಚೆ ಅನ್ಬಾಕ್ಸ್ ಮಾಡ್ಕೊಬಿಡೋಣ. ಸೊ ಅದ್ರ ಜೊತೆ ಇನ್ನೂ ಒಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಇರೋ ಅಂತಾನೆ ಏನೋ ಒಂದು ಪ್ರಾಡಕ್ಟು ಕೂಡ ಫ್ರೀ ಕೊಟ್ಟಿದ್ದಾರೆ, ಅದು ಏನಂತ ತೋರಿಸ್ತೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ಓಪನ್ ಮಾಡಿಬಿಡೋಣ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್. ಸೊ ಈ ಎಕ್ಸಾಸ್ಟ್ ಬಂದು ನಾಕ್ಟಸ್ ನೋರಿಫಿಮಿ ನಾಕ್ಟಸ್ ಅಂತ. ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಬಂದು ಇಂಡೋನೇಷ್ಯಾದಲ್ಲಿ. ಇದು ಆ್ಯಕ್ಚುಲಿ ಎಕ್ಸ್ಪಲ್ಸಿಗೆ ಅಂತಲೇ ಮಾಡಿಲ್ಲ ಇದು ಈ ಎಕ್ಸಾಸ್ಟ್, ಆದರೆ ಎಲ್ಲರೂ ಎಕ್ಸ್ಪಲ್ಸಿಗೆ ಹಾಕ್ತಾರೆ. ಇದು ಏನಕ್ಕೆ ಮ್ಯಾನುಫ್ಯಾಕ್ಚರ್, ಯಾವ ಒಂದು ಬೈಕಿಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಕೆಳಗಡೆ ಇದ್ರ ಮೇಲೆ ಇಡು. ಹಂಗೆ ಬರುತ್ತೆ. ಸಾಕು ಸಾಕು ಮಾಡ್ಕೋದು ಇದೆಲ್ಲ ಚಿಂದೆ. ಸೊ ಇದು ಎಕ್ಸಾಸ್ಟ್. ಇದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಎಂಡ್ ಕ್ಯಾನು, ಇನ್ನೊಂದು ಬೆಂಡ್ ಪೈಪು. ಸೊ ಇದು ಬಂದು ಮುಂದೆಗಡೆ ಹೆಡರ್ ಹತ್ರ ಅಂದರೆ ಇಂಜಿನ್ ಹತ್ರ ಕನೆಕ್ಟ್ ಆಗುತ್ತೆ. ಸೊ ಇದು ಜಾಯಿಂಟ್ ಬಂದು ಇಲ್ಲಿ ಕನೆಕ್ಟ್ ಆಗಿ ಸೊ ಎಕ್ಸಾಸ್ಟ್ ಹತ್ರ ಬರುತ್ತೆ. ಫುಲ್ ಸಿಸ್ಟಮ್ ಇದು. SCCಗಿದು ಮ್ಯಾನುಫ್ಯಾಕ್ಚರ್ ಆಗೋದು ಬಂದು 150cc CRF ಅಂತ, ಹೋಂಡಾ ಅವ್ರದ್ದು CRF ಅಂತ ಒಂದು ವೆಹಿಕಲ್ ಬರುತ್ತೆ. ಸೊ ಇಂಡೋನೇಷ್ಯಾದಲ್ಲಿ ತುಂಬ ಫೇಮಸ್ ಅದು. ಅಲ್ಲ ಇದು ನಿಂದು ಬಂದು ಎಕ್ಸ್ಪಲ್ಸ್ ಬಂದು 200cc ಅಲ್ಲ? 200cc ಬಟ್ ಪವರ್ ಏನು ಅಂತ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ನಿಮಗೆ. ಸೊ ಇದು ಅದಕ್ಕೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಇದು ಈ ಒಂದು ಎಕ್ಸಾಸ್ಟ್ ಮ್ಯಾನುಫ್ಯಾಕ್ಚರ್ ಆಗೋದು ಬಂದು ಅದೇ CRF ಅನ್ನೋ ಒಂದು ಬೈಕಿಗೆ. ನಾನು ನಿಮಗೆ ಫೋಟೋಸ್ ರೆಫರೆನ್ಸ್ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಈ ನಾಕ್ಟೋಸ್ T4 ಅನ್ನೋ ಸೀರೀಸ್ ಬಂದು ಬ್ಯಾಂಗ್ಳೂರಲ್ಲೆಲ್ಲ ಸುಮಾರು ಕಡಿಮೆನೇ, ತುಂಬ ಜನ ಕಡಿಮೆನೇ ಯೂಸ್ ಮಾಡಿರೋದು ಎಕ್ಸ್ಪಲ್ಸಲ್ಲಿ T4 ಸೀರೀಸು. ಸೊ ಇದರಲ್ಲಿ ತುಂಬಾ ಸೀರೀಸ್ ಬರ್ತವೆ. ಫಾರ್ ಎಕ್ಸಾಂಪಲ್ T ಸೀರೀಸಲ್ಲಿ T1 T3 ಬರುತ್ತೆ, T4 ಬರುತ್ತೆ ಮತ್ತು T5 ಬರುತ್ತೆ. T5ಅಲ್ಲಿ 2 ಬರುತ್ತೆ. T5 ನಾರ್ಮಲ್ ಸ್ಟ್ಯಾಂಡರ್ಡ್ ವರ್ಷನು ಮತ್ತು T5 ಬೋರಪ್ ಅಂತ ಬರುತ್ತೆ. ಸೊ ಅದು ಹೇಳ್ತೀನಿ ಏನು ಬೋರಪ್ ಅಂತ ಎಲ್ಲ. ಸೊ ಇದರಲ್ಲಿ ನಾಕ್ಟಸ್ ಯೂನಿಫಾರ್ಮ್ ಇದೆ, ಸ್ಟಿಕ್ಕರ್ಸು, ನೈಫ್ ಕೊಡೋದು. ಹುಷಾರಾಗಿ ತೆಗಿಯೋ, ಸ್ಕ್ರ್ಯಾಚ್ ಮಾಡಬೇಡ. ಹುಡುಗರಿಗೆ ಏನು ಬೇಜಾರಾಗುತ್ತೆ ಅನ್ನೋ ಗೊತ್ತಿಲ್ಲ, ಈ ಗಾಡಿ ವಿಷಯದಲ್ಲಿ ಮಾತ್ರ ತಾನೆ ಸೈಕ್ ಆಗಿಬಿಡುತ್ತೆ. ಸಾಕು ಪಾಪ, ಆಮೇಲೆ ಪ್ರಾಕ್ಟೀಸ್ ಇರ್ತೈತೆ ಅಂತ ಹಂಗೆ ಹೇಳಿ. ಇಲ್ಲೂ ಸ್ಟಿಕ್ಕರ್ ಹಾಕ್ತಿದ್ರು ನೋಡಿ, ಇಲ್ಲಿ ಇಂಡೋನೇಷಿಯನ್ ಪ್ರೈಡ್ ಅಂತಿದೆ. ಇದು ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು. ಇಂಡೋನೇಷ್ಯಾ ಪ್ರೈಡ್. ಸೊ ನಾಕ್ಟೋಸ್ T4 ಇಂಡೋನೇಷಿಯನ್ ಪ್ರೈಡ್ ಅಂತ ಹಾಕಿದ್ದಾರೆ. ಸೊ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಬಂದು ಇಂಡೋನೇಷ್ಯಾದಲ್ಲೇ. T4 ಸೀರೀಸ್ ಇದು. ಸೊ ಇದು ಬಂದು ಒರಿಜಿನಲ್ಲು, ಫಸ್ಟ್ ಕಾಪಿ ಎಲ್ಲ ಸಿಗುತ್ತೆ.
ಬಟ್ ಇದು ಬಂದು ಒರಿಜಿನಲ್ಲು. ಬಾರ್ಕೋಡ್ ಕೂಡ ಕೊಟ್ಟಿದ್ದಾರೆ, ಸ್ಕ್ಯಾನ್ ಮಾಡ್ಕೋಬೋದು. ಇಷ್ಟು ಹೋಗೋದು ಅದಷ್ಟು ಕಪ್ಲಿಂಗ್ ತಗೊಳ್ಳೋದು. ಪಟಾಕಿ ಹಬ್ಬಕ್ಕೆ ಧೂಳು ಮಾಡ್ಬಿಡ್ಬೋದು ಇಲ್ಲಿಂದ. ಇದು ಹಿಂಗೆ ತಿರುಗುತ್ತೆ ತಾನೆ, ತಿರುಗುತ್ತೆ. ಹಾಂ, ಪಟಾಕಿ ಹಬ್ಬಕ್ಕೆ ಹಿಂದೆಯಿಂದ ಬೆಂಕಿ ಹಚ್ಬಿಟ್ಟು ದೊಡ್ಡಮ್ಮ. ಸೊ ಇದು ಎಕ್ಸಾಸ್ಟ್ ಬಗ್ಗೆ ಹೇಳ್ತೀನಿ. ಇದು ಬಂದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪರ್ಫಾರ್ಮೆನ್ಸ್ ಇಂಕ್ರೀಸ್ ಮಾಡೋದಕ್ಕೆ. ಸೊ ಈ ಎಕ್ಸಾಸ್ಟ್ ಎಲ್ಲ ನಾರ್ಮಲಾಗಿ ಬರೋದು ನಮ್ಮದ್ರಲ್ಲಿ ಒಂದು 18 BHP ಹಾರ್ಸ್ ಪವರ್ ಇದ್ದರೆ, ಸೊ ಇದರಲ್ಲಿ ಒಂದು 2 BHP ವರೆಗೂ ಇನ್ಕ್ರೀಸ್ ಆಗುತ್ತೆ. ಸೊ ಯಾಕಂದರೆ ಕಂಪ್ಲೀಟ್ ಫ್ರೀ ಫ್ಲೋ ಇರುತ್ತೆ ಒಳಗಡೆಯಿಂದ. ಇದರಲ್ಲಿ ಇನ್ನೊಂದು ಏನಂದರೆ DB ಕಿಲ್ಲರು ಬರುತ್ತೆ, ವಿತ್ DB ಕಿಲ್ಲರು. ಸೊ ಒಳಗಡೆ DB ಕಿಲ್ಲರ್ ತೆಗೆದ್ರೆ ಸೊ ಅದು ಇನ್ನೂ ಸೌಂಡ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ DB ಕಿಲ್ಲರ್ ಹಾಕಿದ್ರೆ ಸ್ವಲ್ಪ ಸೌಂಡ್ ಕಡಿಮೆ ಇರುತ್ತೆ. ಆ್ಯಂಡ್ ಇದರಲ್ಲಿ ನಾನು ಹೇಳ್ದಂಗೆ ಸೀರೀಸ್ ಅಂತ ಹೇಳಿದೆ, ನೋರಿ ಫೀಮೇಲ್ ಸೀರೀಸ್ ಬರುತ್ತೆ. ಅದರಲ್ಲಿ T ಸೀರೀಸ್, ನಾಕ್ಟಸ್ T ಸೀರೀಸ್ ಅಂತ. ಅದು ಬಿಟ್ಟರೆ ಗ್ರಿಡ್ ಸೀರೀಸ್ ಅಂತ ಒಂದು ಬರುತ್ತೆ. ರಾಕೆಟ್ ಸೀರೀಸ್ ತುಂಬ ಜನ ಹಾಕಿರ್ತಾರೆ, ರಾಕೆಟ್ 4 ಅಂತ ತುಂಬ ಓಡ್ತಿರುತ್ತೆ, ಬ್ಯಾಂಗ್ಳೂರಲ್ಲಿ ನೋಡಿರ್ತೀರ. ಸೊ ಯಾರಾದರೂ ಎಕ್ಸ್ಪಲ್ಸ್ ಸಿಟಿ ಇರೋರ್ಗಾದ್ರೆ ಗೊತ್ತಿರುತ್ತೆ ರಾಕೆಟ್ ಸೀರೀಸು, ಅದು ಚೆನ್ನಾಗಿದೆ. ಸೊ ನನಗೆ ಇದು ಏನಕ್ಕೆ ಇದನ್ನು ತರಿಸ್ದೆ ಅಂದರೆ ನನಗಿದು ಫೈನಲ್ ಡಿಸಿಷನ್ ಇರಲಿಲ್ಲ, ಇದೇ ತರಿಸ್ಬೇಕು, ಇದೇ ಹಾಕಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನಷ್ಟು ಏನು ನಾರಿಫಿಮಿ ಫ್ಯಾನ್ ಏನಲ್ಲ. ಸೊ ಇದು ಹಾಕಲೇಬೇಕು ಅಂತ ನನಗೆ ಮೈಂಡಲ್ಲಿ ಇದ್ದಿತ್ತು ಬೇರೆಯೇ ಎಕ್ಸಾಸ್ಟ್. ಸೊ ಅದು ಬರೋದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 5 ಮಂತ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಆ ಒಂದು ಎಕ್ಸಾಸ್ಟಿಗೆ. ಸೊ ಟೆಂಪರ್ವರಿಗೆ ಇರಲಿ ಅಂತ ತರಿಸ್ಕೊಂಡಿದ್ದೀನಿ. ಸೊ ಬಟ್ ಇದನ್ನು ಮತ್ತೆ ಚೇಂಜ್ ಮಾಡ್ತೀನಿ ನಾನು, ಅದು ಬಂದಮೇಲೆ ರಿಲೀಸ್ ಆದಮೇಲೆ ಅದು. ಸೊ ಅದಿನ್ನೂ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೇ ಟೈಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಸೊ ಟೆಂಪರ್ವರಿಗೆ ಇರಲಿ ಅಂತ ಈಗ ತರಿಸ್ಕೊಂಡೆ ನಾಕ್ಟಸ್ T4. ಇದರಲ್ಲಿ ಬೋರಪ್ ಸೀರೀಸ್ ಅಂತ ನಾನು ಏನು ಹೇಳಿದೆ ಪ್ರೀವಿಯಸ್ ಆಗಿ, T5 ಬೋರಪ್ ಸೀರೀಸು. ಅದರಲ್ಲಿ ಏನಾಗುತ್ತೆ ಅಂದರೆ ಇಂಜಿನ್ ಅಪ್ಗ್ರೇಡ್ ಆಗಿದ್ದರೆ ಮಾತ್ರ ಏನಾದ್ರು ಕೊಳಪೆ ಹೋಗ್ತಾ ಇದೆಯಾ ಸೌಂಡ್ ಬರುತ್ತಾ ಅಂತ. ಅದೇ ಬೋರಪ್ ಸೀರೀಸಲ್ಲಿ ಇಂಜಿನ್ ಏನಾದರೂ ಅಪ್ಗ್ರೇಡ್ ಮಾಡಿದರೆ ಅದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇಂಜಿನ್ ಬೋರಪ್ ಕಿಟ್ ಅಂತಲೇ ಬರುತ್ತೆ ಎಕ್ಸ್ಪಲ್ಸಿಗೆ. ತುಂಬ ರೇರೆ ಅದನ್ನು ಮಾಡಿಸಿರೋದು, ಎಲ್ಲೋ ಕೆಲವೊಂದು ವೆಹಿಕಲ್ಸ್ ಇರುತ್ತೆ ಅಷ್ಟೇ ಬೋರಪ್ ಸೀರೀಸ್ ಮಾಡಿಸಿರೋದು. ಸೊ ಅದನ್ನು ನಾರ್ಮಲ್ ಬೋರಪ್ ಸೀರೀಸ್ ಎಕ್ಸಾಸ್ಟ್ನೇ ನಾರ್ಮಲ್ ಇರೋ ಎಕ್ಸಾಸ್ಟಿಗೆ ಹಾಕ್ತಾರೆ. ಸೊ ಅದರಲ್ಲಿ ನಿಮಗೆ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ನಾರ್ಮಲ್ ಎಕ್ಸಾಸ್ಟ್ನ ಬೋರಪ್ ಎಕ್ಸಾಸ್ಟ್ನ ತೊಗೊಬಂದು ನೀವು ನಾರ್ಮಲ್ ಇಂಜಿನಿಗೆ ಹಾಕಿದ್ರೆ, ಸೊ ನಾರ್ಮಲ್ ಇಂಜಿನಿಗೆ ಇದು ಸ್ಟ್ಯಾಂಡರ್ಡ್ ಎಕ್ಸಾಸ್ಟೇ ಬೆಸ್ಟು. ಆ್ಯಂಡ್ ಅದೇನು ಅಂತ ಬೋರಪ್ ಎಕ್ಸಾಸ್ಟ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಒಂದು ಎಕ್ಸ್ಪಲ್ಸಲ್ಲಿ ಪಿಸ್ಟನ್ ಡಯಾಮೀಟರ್ ಬಂದು 66.5 mm ಇರುತ್ತೆ. ಸೊ ಬೋರಪ್ ಸೀರೀಸಲ್ಲಿ ಅದು 70 mm ಬರುತ್ತೆ. ಹೆಡ್ ಬರುತ್ತಲ್ಲ, ಸಿಲಿಂಡರ್ ಹೆಡ್ಡು ಚೇಂಜ್ ಮಾಡಬೇಕು, ಪಿಸ್ಟನ್ನು ಚೇಂಜ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಅದರೊಳಗಡೆ ಪಿಸ್ಟನ್ ರಿಂಗ್ಸು, ಗಜ್ಜನ್ ಪಿನ್ ಎಲ್ಲ ಏನು ಬರುತ್ತೋ ಅದೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿ ಅದನ್ನು ಇಂಜಿನ ಬಿಲ್ಡ್ ಮಾಡ್ತಾರೆ. ಸೊ ಆವಾಗ ನಮಗೆ 230 cc ವರೆಗೂ ಆಗಿಬಿಡುತ್ತೆ. ಇನ್ನೂ 200 cc ಏನಿರುತ್ತೆ ಈಗ. ಸೊ 210 ಏನೂ ಇಲ್ಲ ಅನ್ಕೋತೀನಿ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಹೆಂಗಿದೆ ಅಂತ. ನಿಂಗೇನು ಅನಿಸ್ತಾ 210 cc ಇದು? 210 cc ನೋಡೋಕೆ ಪರವಾಗಿಲ್ಲ, ಫುಲ್ಲು ಲೈಕ್ ಆಲ್ಮೋಸ್ಟ್ ಆಲ್ 200 ಥರನೇ ಇದೆ. ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾನೆ. ಒಂದು 10 ಇದರಲ್ಲಿ 99 cc ಕೊಟ್ಟರೆ ಅದರಲ್ಲೇ 209 cc ಬರೋದು. ಬಟ್ ಹೇಳೋಕ್ಕೆ ಮಾತ್ರ 210 ಏನು ಪರ್ಫಾರ್ಮೆನ್ಸ್ ಏನು ಅಷ್ಟೊಂದೇನು ಜಾಸ್ತಿ ನೋಡೋಕ್ಕೇನು ಸಿಗಲ್ಲ. ನಾರ್ಮಲ್ ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಿದ್ರು. ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಅದರಲ್ಲಿ ಒಂದೊಂದ್ಸತಿ ಇದು ಮೀಟ್ರ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ, ಇಂಜಿನಲ್ಲಿ ಏನೋ ಒಂದು ಪ್ರಾಬ್ಲಮ್, ಮೀನ್ಸ್ ಮೈಕ್ರೋ ಏರ್ ಏನೋ ಹೋಗ್ಬಿಟ್ಟು ಅದನ್ನೆಲ್ಲ ಫುಲ್ಲು ಪಾರ್ಟೇ ರಿಮೂವ್ ಮಾಡಿದರು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ, ತುಂಬ ನೆಗೆಟಿವೇ ಬರ್ತಾ ಇದೆ. ಬಟ್ ಅದ್ರ ಮೇಲೆ ಕ್ರೇಜ್ ಇರೋರು ಇಸ್ಕೋತಾರೆ, ಅದು ಎಲ್ಲರಿಗೂ ಒಂದು ಲವ್ ಅಂತ ಇದ್ದೇ ಇರುತ್ತೆ. ಸೊ ಈಸ್ಕೊಳ್ಳೋರು ಈಸ್ಕೊಳ್ಳಿ, ಬಟ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಪಾಸಿಟಿವ್ ಅಂತ ಇದ್ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಎಲ್ಲ ಗಾಡಿನೂ. ಸೊ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೆ. ಸೊ ಇವಾಗ ಅಪಾಚಿ RTX 300 ಬಂದಿದೆ, ಅದು ಹೆಂಗಿದೆ ನೋಡಿದ? ಅದು ಹೆವಿ ಸ್ಟ್ರೈಕ್. ಅದರಲ್ಲೇನೋ 3 ಮೋಡ್ಸ್ ಏನೋ ಇದೆ, 3 ಮೋಡ್. ಮತ್ತು ಇನ್ನೂ ಏನೇನೋ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಸಿಕ್ಕಾಪಟ್ಟೆ ಏನೇನೋ ಇದೆ. ರಿವ್ಯೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಅಪಾಚಿ RTX ಅಮೌಂಟ್ 2 lakh ಅಲ್ಲೇ ಬಿಟ್ಟಿದ್ದಾನೆ, ಅದು ಕ್ರೇಜಿ ತಾನೇ. 300 cc 2 lakh ಅಲ್ಲಿ, ನಮ್ದು 200 cc 2 lakh ಪ್ಲಸ್ ಇದೆ. ಅವಾಗ ಅಂದರೆ 2018-19 ಅಲ್ಲಿ 200 cc 2 lakh ಪ್ಲಸ್. ನಾನು 155 cc, ನಂದು 2.5. ಬಟ್ ಆದ್ರೂ ಪರವಾಗಿಲ್ಲ, ನನಗೆ ಕ್ರೇಜ್, ನನ್ನ ಗಾಡಿ ನನ್ನ ಇಷ್ಟ, ನಾನು ತಗೊಂಡಿದ್ದೆ ಅಷ್ಟೇ. ಹಂಗೆ ಅದೇ ಥರ 200 ಅಷ್ಟೇ, 210 ಅಷ್ಟೇ ಇಷ್ಟ ಆಗಿರೋ ತಗೊಂಡು.
ಬಟ್ ಇದು ಚೆನ್ನಾಗಿದೆ, ನನಗೆ ತುಂಬಾ ವರ್ತ್ ಅನ್ನಿಸ್ತು ಅಪಾಚಿ RTX. ನೋಡೋಣ ಇನ್ನು ಪ್ರೈಸ್ಗೆ 300cc ಇದು 2 lakh ಪ್ರೈಸ್ಗೂ ಹಂಗೆ ಇದೆ, ವರ್ತ್ ಇದೆ. ಬಟ್ ಏನಂದ್ರೆ ಫ್ಯೂಚರ್ಸ್ ಲೋಡೆಡ್ ಆಗಿದೆ, ಕಂಪ್ಲೀಟ್ ಲೋಡೆಡ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ. ಹೊಸ ಮಾಡಲ್ ಬಂದಿರೋದ್ರಿಂದ ಒಂದೇ ಸತಿ ಡಿಸಿಷನ್ ತಗೊಳಕ್ಕಾಗಲ್ಲ, ಅದು ನಿಜ. ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿ ಅದನ್ನ ಹೇಳಿದ್ದು ನಾನು, ಅದ್ರ ರಿವ್ಯೂಸ್ ಎಲ್ಲ ನೋಡ್ಕೊಂಡು ಗೊತ್ತಾಗುತ್ತೆ ಸೊ ಹೆಂಗಿರುತ್ತೆ ಏನು ಅಂತ. ಓಕೆ, ಕಾಮೆಂಟ್ ಮಾಡಿ, ಪಕ್ಕಾ ರಿವ್ಯೂ ಮಾಡ್ತಾನೆ. ಸೊ ರಿವ್ಯೂ ಮಾಡೋಣ. ಸೊ ಇದ್ರ ಇನ್ಸ್ಟಾಲೇಷನ್ ವೀಡಿಯೋಸ್ ಎಲ್ಲ ನಾನು ಹಾಕ್ತೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾನೊಂದಷ್ಟು ಹ್ಯಾಂಡಲ್ ಬಾರು ಮತ್ತು ಕ್ವಿಕ್ ಥ್ರಾಟಲ್ ಎಲ್ಲ ತೊಗೊಂಡಿದ್ದೆ. ಸೊ ಅದನ್ನು ಚೆಕ್ ಮಾಡಿ ವಿಡಿಯೋ ನಾನು ಪಿನ್ ಮಾಡಿರ್ತೀನಿ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಇದು SSTలో ಫಿನಿಶಿಂಗ್ ಎಲ್ಲ ಚೆನ್ನಾಗೇ ಇದೆ, ಸಕ್ಕದಾಗಿದೆ. ಸೌಂಡ್ ಚೆನ್ನಾಗಿ ಬರ್ತಪ್ಪ, ನಮ್ಮ ಹುಡುಗರು ಸೌಂಡ್ ಚೆನ್ನಾಗಿ ಬಂದರೆ ಸಾಕು, ಬೇರೆ ಏನು ಬೇಡ. ಹೋಗೋರೆಲ್ಲ ನೋಡ್ಬೇಕಷ್ಟೇ. ಇದರಲ್ಲಿ ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಇವಾಗ ಇದರಲ್ಲಿ ಒಂದೇ O2 ಸೆನ್ಸರ್ ಕೊಟ್ಟಿದ್ದಾರೆ. ಸೊ ನಾನು ಇನ್ನೊಂದು ಎಲ್ಲಾದರೂ O2 ಸೆನ್ಸರ್ಗೆ ಹೋಲ್ ಮಾಡಿಸಿ ಒಂದು ನಟ್ ಇಡ್ಸು ಇನ್ನೊಂದು O2 ಸೆನ್ಸರ್ ಕುಳಿಸ್ಬೇಕು. ಈಗ ಬರ್ತಾರೆ ವೆಹಿಕಲ್ಸಲ್ಲೆಲ್ಲ 2 O2 ಸೆನ್ಸರ್ಸ್ ಇದೆ. ಮುಂಚೆ ಎಲ್ಲ ಒಂದೇ O2 ಸೆನ್ಸರ್ ಇದ್ದಿತ್ತು. ಸೊ ಒಂದು ಹಾಕಿದ್ರೆ ಏನು ಸಾಕು, ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಇದ್ದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಮಾಡಿಸ್ಬಿಟ್ಟು ಹಾಕೋದಾಗ್ತೀವಿ ಒಂದು ಸತಿ ಎಲ್ಲ ಎರಡು ಮಾಡಿಬಿಟ್ಟು ಹಾಕೋದು ನೋಡೋಣ. ಸೊ ಸೈಕ್ ಆಗಿದೆ ಮಾತ್ರ. ಹೆಂಗೆ ಅನ್ನಿಸ್ತೀನಿ ನಿನಗೆ ಎಕ್ಸಾಸ್ಟ್? ಸೂಪರ್ ಆಗಿದೆ. ಇಲ್ಲೊಂದು ಏಲಕ್ಕಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಇನ್ನೂ ಸೌಂಡ್ ಹೆವಿಯಾಗಿ ಬರುತ್ತೆ. ಚೆನ್ನಾಗಿದೆ ನೋಡೋಕ್ಕೆ, ಕ್ವಾಲಿಟಿ ಎಲ್ಲ ಫಿನಿಶಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರು ನೋಡಬೇಕು, ನಿಮಗೂ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂದ್ರೆ ಈಸಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ಎಕ್ಸ್ಪಲ್ಸ್ ಗಾಡಿ ಯಾರ ಹತ್ರ ಇದೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಸೊ ಈಗ ಬೈಕ್ ವರ್ಲ್ಡ್ ಅವ್ರ ಆಫರ್ ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ಅನ್ಕೋತೀನಿ. ಸೊ ಇನ್ನೊಂದು ನಾನು ಹೇಳೋದು ಮರ್ತೆ, ಇದ್ರ ಜೊತೆ ನನಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಎನ್ಗೇಜ್ ಏರ್ ಫಿಲ್ಟರ್ ಕೂಡ ಫ್ರೀ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರೈಸು ಕೂಡ ರಿವೀಲ್ ಮಾಡ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ, ರಿಚ್ ಕಿಡ್ ಏನು ರಿಚ್ ಕಿಡ್ ಇಲ್ಲ ನೋಡಿ. ಅವರೇ ಒಂದು ಕೀ ಬಂಚ್ ಕೊಟ್ಟು ಕಳಿಸಿದ್ದಾರೆ. ಇದನ್ನ ನನಗೋಸ್ಕರ ಪ್ರೆಸೆಂಟ್ ಮಾಡ್ತಾನೆ. ಒಂದು ಕೀಚನ್ ಕೊಟ್ಟವ್ರೆ. ಇದು ಏರ್ ಫಿಲ್ಟರು. ನಾನೇ ಬೇಡ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ, ಕ್ವಾಲಿಟಿನೂ ಇಲ್ಲ, ಪರವಾಗಿಲ್ಲ. ಏನು ಇಷ್ಟಿಗೆ ನಾ ಕ್ವಾಲಿಟಿ ಬೇಕಾ? ಇದನ್ನೇ ಎಲ್ಲ 99 rupees 100 rupees ಅಂತ ಮಾರ್ತಾರೆ. ಇದಕ್ಕಿನ್ನ ಕ್ವಾಲಿಟಿ ಬೇಕಾ? ಫ್ರೀಯಾಗಿ ಕೊಟ್ಟಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಏನು ಅಲ್ಲೇ ನಿಗ್ತಾಯಿದೆ ಕೀ ಬಂಚ್ ಇಲ್ಲಿ ಕೊಡಿಲ್ಲ, ಎತ್ಕೊಂಡು ಹೋಗಿ ಅಂತೆ. ನೆಕ್ಸ್ಟ್ ಟೈಮ್ ದೇಪ್ಕೊಂಡು ಹೋಗ್ಬಿಡ್ತಾನೆ, ನನಗೆ ಕೊಡಲ್ಲ. ನೋಡಿ ಏರ್ ಫಿಲ್ಟರ್ ಇದೇನಿದೆ, ಸ್ಟಿಕ್ಕರ್. ಈ ಸ್ಟಿಕ್ಕರ್ ಅಲ್ಲ, ಇದ್ರೊಳಗಡೆ ಹಿಂಗೆ ಕೂರ್ಸೋದು. ಹೌದಾ, ನಂಗೆ ಗೊತ್ತಿಲ್ಲ, ಸಾರಿ. ಇದ್ರೊಳಗಡೆ ಅಲ್ಲ ಮಚ್ಚ, ಈ ಸೈಡಲ್ಲಿ ಇದ್ರ ಸೈಡಲ್ಲಿ ಹಿಂಗೆ ಕೂರ್ಸೋದು. ಈ ಸೈಡಲ್ಲಿ ಕೂರಿಸಿ ಇದು ಒಳಗಡೆ ಏರ್ ಫಿಲ್ಟರ್ ಒಳಗಡೆ ಹಿಂಗೆ ಇನ್ಸರ್ಟ್ ಮಾಡೋದು. ಓಕೆ ಡನ್. ಸೊ ಅವಾಗ ಎಲ್ಲೂ ಲೀಕ್ ಆಗಲ್ಲ, ಆಚೆ ಫಿಲ್ಟರ್ ಆಗದೆ ಬರೋಂಥದ್ದು ಏರು ಅಂತ. ಸೊ ಇದ್ರ ಬಗ್ಗೆ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ ಏರ್ ಫಿಲ್ಟರ್ ಬಗ್ಗೆ. ಇದ್ರ ಮೇಲೆ ಹಾಕಿದ್ದಾರೆ ಹೈಪರ್ ಫ್ಲೋ ಏರ್ ಫಿಲ್ಟರ್ ಅಂತ, ಮತ್ತು ಅಪ್ ಟು 30% ಇನ್ಕ್ರೀಸ್ ಏರ್ ಫ್ಲೋ ದೆನ್ ಸ್ಟಾಕ್ ಫಿಲ್ಟರು. ಸೊ ನಾರ್ಮಲ್ ಫಿಲ್ಟರ್ಗಿಂತ 30% ಏರ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಅಂತೆ. ಆ್ಯಸಲ್ ಫ್ರೀ ಇನ್ಸ್ಟಾಲೇಷನ್ನು, ಓಕೆ ಇನ್ಸ್ಟಾಲೇಷನ್ ಹೋಗ್ಬೋದು. 1 lakh kilometer ರೀಪ್ಲೇಸ್ಮೆಂಟ್ ವಾರಂಟಿ ಅಂತೆ. ಸೊ 1 ಲಕ್ಷ ಕಿಲೋಮೀಟರ್ ಓಡಿಸ್ಬೋದು ಆ ಏರ್ ಫಿಲ್ಟರಲ್ಲಿ. ಇತ್ರಲ್ಲ ನೋಡಿ ಹಾಕಿದ್ದಾನೆ 1 lakh kilometers ರೀಪ್ಲೇಸ್ಮೆಂಟ್ ವಾರಂಟಿ ಅಂತ. ನನಗೆ ನಂಬಿಕೆ ಇಲ್ಲ. ಬೆಸ್ಟ್ ಡ್ಯೂರೇಬಿಲಿಟಿ, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಮಚ್ಚ. ಅದೆಲ್ಲ ಕ್ಲೀನ್ ಮಾಡ್ಕೋಬೋದು. ನೀನು ನಾರ್ಮಲಲ್ಲಿ ಬರೋದೆಲ್ಲ ಪೇಪರ್ ಇರುತ್ತೆ ಒಳಗಡೆ. ಓಕೆ, ಇದು ಅವಾಗ ಡಸ್ಟ್ ಒಂದ್ಸತಿ ಓಪನ್ ಮಾಡಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೀಯೂಸ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 3750 ರೂಪಾಯಿ ಇದೆ. ಸೊ ಅವರು ಬೈಕ್ ವರ್ಲ್ಡಲ್ಲಿ ಸೇಲ್ ಮಾಡೋ ಪ್ರೈಸ್ 3750 ಇದೆ. ಆ್ಯಂಡ್ ಇದು ನಮಗೆ ಎಕ್ಸಾಸ್ಟ್ ಜೊತೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ 3750 ರೂಪಾಯಿ ವರ್ತಿರೋ ಅಂಥದ್ದು ಏರ್ ಫಿಲ್ಟರ್ ಫ್ರೀ ಕೊಟ್ಟಿದ್ದಾರೆ. ಇದಕ್ಕೆ ಪ್ರೈಸ್ ನಾನು ಪೇ ಮಾಡಿರೋದು ಬಂದು 13,999, 14,000 rupees, 14,000 ಇದಕ್ಕೆ ನಾನು ಕೊಟ್ಟಿದ್ದು. ಇದ್ರ ಜೊತೆ ಇದು ಫ್ರೀ ಕೊಟ್ಟವ್ರೆ. ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 18,000 ಇದೆ. 14,000 ಪ್ಲಸ್ ಇದೊಂದು 4,000 ಅನ್ಕೋ, 18,000 ಪ್ಲಸ್ 4,000, 22,000. 22,000ದಲ್ಲಿ ಮೈನಸ್ 14,000 ಅಂದರೆ 8,000. ಈ 8,000 ಡಿಸ್ಕೌಂಟ್ ಆಗಿದೆ ನಮಗೆ ಇದರಿಂದ.
ನೋಡೋಣ. ಇದ್ರದ್ದು ಇನ್ಸ್ಟಾಲೇಷನ್ ವೀಡಿಯೋಸ್ ಹಾಕ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇದೆಲ್ಲ ಪೇಪರ್ ಎಲ್ಲ ಕ್ಲೀನ್ ಮಾಡಿಬಿಡು. ನೋಡಲ್ಲಿ ಸ್ಟಿಕ್ಕರ್ ಬಿದ್ದೈತೆ. ಇದೆಲ್ಲಿಂದ ಬಿತ್ತು?